ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಸಿಯಲ್ ಶ್ರೀ ದಕ್ಷಿಣ ಕಾಶಿಲಿಂಗ ಜೇವ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಶ್ವೇತಾ ಕಡಗಂಚಿ. ನಾವು ಇಲ್ಲಿ ನೋಡಿದ್ದೇವೆ ನಿನ್ನೆ ಕಾರ್ಯಕ್ರಮ, ಜಾತ್ರೆಯ ಮೊದಲ ದಿನದ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆದಿದೆ. ಅದರ ಮಾಹಿತಿ ಕೇಳೋಣ. ಅದಕ್ಕೆ ನಮ್ಮ ಜೊತೆ ಸಂಜು ಪಾಟೀಲ್ ಅವರು ಇದ್ದಾರೆ. ಅವರ ಜೊತೆ ಮಾತುಕತೆ ಮಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಹರಿಭಕ್ತ ಪಾರಾಯಣ ಸಂಜಯ್ ಮಹಾರಾಜ್ ಪಾಟೀಲ್, ಜೇವೂರು ತಾಲೂಕು ಅಕ್ಕಲಕೋಟ್. ನಿಮ್ಮ ಊರು? ನನ್ನ ಊರು ಜೇವೂರು ತಾಲೂಕು ಅಕ್ಕಲಕೋಟ್. ಸರ್, ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳ್ರಿ. ನನ್ನ ಬಾಲ್ಯ ಜೀವನ, ನಮ್ಮ ತಾಯಿಯವರು ಜೇವೂರು ಗ್ರಾಮದಲ್ಲಿ ಪರಮ ಪೂಜ್ಯ ಸದ್ಗುರು ಪಾಂಡುರಂಗ ಮಹಾರಾಜರವರ ಕೀರ್ತನ ಪುರಾಣವನ್ನೇ ಸತತ ಶ್ರವಣ ಮಾಡ್ತಾ ಇದ್ರು. ನಾನು ಕೂಡ ನಮ್ಮ ತಾಯಿ ಜೊತೆ ಹೋಗ್ತಾ ಇದ್ದೆ. ಅದನ್ನು ಸ್ವಲ್ಪ ಸಂಸ್ಕಾರ ಸತತವಾಗಿ ಧಾರ್ಮಿಕ ಪ್ರವೃತ್ತಿ ಕಡೆ ನನ್ನ ಸ್ವಲ್ಪ ಲಕ್ಷ್ಯ ಹೋಯಿತು. ಆವಾಗ ನೋಡೋ ಸ್ವಲ್ಪ ನನಗೆ ಅನಿಸ್ತಿತ್ತು ಕಿ ನಾವು ಕೂಡ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಬೇಕು, ಊರ ಒಕ್ಕಟ್ಟವನ್ನು ಮಾಡಬೇಕಲೇ ಕೇವಲ ಧರ್ಮ ಒಂದು ಸಂಪ್ರದಾಯ ಇರೋ ಆಗಬಹುದು. ಇದರಲ್ಲಿಂದಲೇ ಊರಿನ ಉದ್ಧಾರ, ಊರಿನ ಒಂದು ಕೆಲಸಗಳನ್ನು ಆಗ್ಬೋದು. ಅದರ ಸಲುವಾಗಿ ಒಂದು ಪ್ರೇರಣೆ ನಮ್ಮ ತಾಯಿ ಜೊತೆ ಏನು ಹೋಗಿ ನಾನು ಪುರಾಣ ಶ್ರವಣ ಮಾಡಿನಿ, ಅದೇ ಸಂಸ್ಕಾರ ನನ್ನ ಮೇಲಾಗಿದೆ. ನಿಮ್ಮ ಕೀರ್ತನೆಯಲ್ಲಿರುವ ಭಾವನೆಗಳು ಧಾರ್ಮಿಕ ಅಥವಾ ಸಾಮಾಜಿಕ ಅಂಶಗಳ ಕುರಿತಾಗಿದೆಯೇ? ನನ್ನ ಕೀರ್ತನೊಳಗೆ ಧಾರ್ಮಿಕ ಸಂದರ್ಭಗಳನ್ನು ಇರ್ತವೆ. ಆದರೂ ಕೂಡ ಆ ಧಾರ್ಮಿಕ ಸಂದರ್ಭದ ನಮ್ಮ ಸಮಾಜ ಜೀವನ ಉಪಯೋಗ ಏನದ? ಯಾಕಂದ್ರೆ ಈಗ ಪುರಾಣ ಶ್ರವಣ ಒಳಗೆ, ಕೀರ್ತನ ಶ್ರವಣ ಒಳಗೆ ಅದರಿಂದ ನಮ್ಮ ಜೀವನಕ್ಕೆ ಉಪಯೋಗ ಏನು? ಯಾಕಂದರೆ ಸಂತ ಜೀವನ ಒಳಗೆ ಅವ್ರು ಏನು ಕಾಣ್ಯಾರಂದ್ರೆ ದೇವರನ್ನ ಕಾಣಲಿಕ್ಕೆ ಪ್ರಯತ್ನ ಪಟ್ಟಾರ. ಅವ್ರ ದೇವ್ರು ಎಲ್ಲಿ ಕಾಣ್ಯಾರ? ಒಂದು ಉದಾಹರಣೆಗಾಗಿ ಹೇಳ್ತೀನಿ. ಭಕ್ತ ಪುಂಡಲೀಕ ತಾಯಿಯ ಸೇವೆ ಮಾಡಿದ, ಪರಮಾತ್ಮನನ್ನೇ ದರ್ಶಿಸಲಿಕ್ಕೆ ಹಚ್ಚಿದ. ಅಂದ್ರೆ ತಾಯಿ ತಂದೆ ಸೇವೆ ಮಾಡಿದ್ರೆ ಪರಮಾತ್ಮನ ಪ್ರಾಪ್ತಿ ಆಗ್ತದ. ಇದು ಒಂದು ದೊಡ್ಡ ಮೆಸೇಜನ್ನು ಕೊಡ್ಲಿಕ್ಕೆ ಧರ್ಮ, ಒಂದು ಸಮಾಜ ಕಾರಣ, ಇದು ಎರಡೂ ಒಂದು ಒಕ್ಕಟ್ಟುಗೂಡಿ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕಂತ ಒಂದು ಪ್ರಯತ್ನ ಪಟ್ಟಿವಿ. ಮತ್ತೊಂದು ಸಲ ನೋಡ್ಬೇಕಂದ್ರೆ ಏಕನಾಥ ಮಹಾರಾಜರು ಕತ್ತಿಯನ್ನೇ ಕಾಶಿನಿಂದ ತಂದದ ತೀರ್ಥವನ್ನೇ ಕೊಡಿಸಿದ್ರು. ಯಾಕಂದ್ರೆ ಕತ್ತಿ ಒಳಗೆ ಇರುವಂತ ಪರಮಾತ್ಮ ಅವರು ಕಾಣಿದ್ರು. ಹಂಗ ಪ್ರತಿಯೊಂದು ಜೀವದೊಳಗ, ಪ್ರತಿಯೊಂದು ಪ್ರಾಣಿಯೊಳಗ ಪರಮಾತ್ಮ ಅದನ್ನೇ. ಅವರನ್ನ ಪ್ರೀತಿಸಿರಿ. ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಪಕ್ಷಿ ಅವರನ್ನ ಕೊಂಡು ಪ್ರೀತಿಸಿದರೆ ನಿಮ್ಮ ದೇವರ ಪ್ರಾಪ್ತಿ ಆಗೇ ಆಗ್ತದೆ. ಇದೊಂದು ಸುಂದರ ಮೆಸೇಜ್. ಸಂತರು, ಎಲ್ಲ ಸಂತರು ಹಿಂಗೆ ಹೇಳ್ಯಾರ ಕಿ ನೀವೇನು ಮಾಡ್ರಿ, ಜಗವನ್ನೇ ಪ್ರೀತಿಸ್ರಿ, ಪುರಾಣ ಧರ್ಮ ಇದು ಏನದ ಸಮಾಜ ಸಲುವಾಗಿ ಉಪಯೋಗಿಸ್ರಿ. ನಿಮ್ಮ ನೆಚ್ಚಿನ ದಾಸ ಅಥವಾ ಸಂತ ಯಾರು? ನನ್ನ ಮೆಚ್ಚಿನ ದಾಸ ಅಥವಾ ಸಂತರು ಅಂದ್ರೆ ನಮ್ಮ ವಾರಕರಿ ಸಂಪ್ರದಾಯ ಒಳಗೆ ಜ್ಞಾನೇಶ್ವರ ಮಹಾರಾಜ ಹಿಡ್ಕೊಂಡು ಎಲ್ಲ ಸಂತ ಮಂದಿ ಹೇಳ್ಯಾರ. ಜ್ಞಾನೇಶ್ವರ ಮಹಾರಾಜ ಹಿಂದುಗುಂಟೆ ನಾವು ನೋಡಿದ್ರೆ ನಿವೃತ್ತಿನಾಥ್ ಮಹಾರಾಜರ ಅದಾರ, ಸಂತ ಮುಕ್ತಾಬಾಯಿ ಅದಾಳ, ಸಂತ ಚಾಂಗದೇವ್ ಮಹಾರಾಜರ ಅದಾರ, ಸಂತ ತುಕಾರಾಮ್ ಮಹಾರಾಜರ ಅದಾರ, ಸಂತ ಏಕನಾಥ್ ಮಹಾರಾಜರ ಅದಾರ, ಸಂತ ಜನಾಬಾಯಿ ಮಹಾರಾಜ ಅದಾರ. ಎಲ್ಲ ಸಂತರ ಸಾಹಿತ್ಯ ವಚನಗಳನ್ನ ನಾನು ಅಭ್ಯಾಸ ಮಾಡಿದೆ. ವಿಶೇಷವಾಗಿ ಕರ್ನಾಟಕದೊಳಗೆ ಇದನ್ನ ನಮ್ಮ ವಾರಕರಿ ಸಂಪ್ರದಾಯ ಪ್ರಚಾರ ಮಾಡುವ ಮುಂಚೆ ನನಗೆ ಅಕ್ಕ ಮಹಾದೇವಿ ವಚನಗಳನ್ನ, ಶಿವಯೋಗಿ ಸಿದ್ದರಾಮೇಶ್ವರ ವಚನಗಳನ್ನ, ಅಲ್ಲಮ್ಮ ಪ್ರಭುದೇವರ ವಚನಗಳನ್ನ, ಬಸವಣ್ಣವರ ವಚನ ಸಾಹಿತ್ಯ, ಇದೆಲ್ಲ ವಚನ ಸಾಹಿತ್ಯವನ್ನು ಆಲಿಸಿ ಇದನ್ನೇ ವಾರಕರಿ ಸಂಪ್ರದಾಯ ಮತ್ತು ಇವು ಸಂತ ಸಾಹಿತ್ಯರ ಒಂದು ವಚನ, ಇದು ಎರಡು ವಿಂಗಡಿಸಿ ನಾನು ನೋಡಿದ್ದೇನೆ. ಯಾಕಂದ್ರೆ ಈ ಸಂತ ವಚನ ಸಾಹಿತ್ಯ ಎಲ್ಲ ಒಂದೇ ಹೇಳ್ತಾವೆ. ಸಿದ್ಧಾರೂಢ ಸಂಪ್ರದಾಯ ಒಂದೇ, ವೃತ್ತಿಯಾರೂಢ ಸಂಪ್ರದಾಯ ಒಂದೇ, ಎಲ್ಲಾ ಸಂಪ್ರದಾಯ ಒಂದೇ ಹೇಳ್ತವೆ. ಪರಮಾತ್ಮ ಅವಿನಾಶಿ ಅದಾನ, ಪರಮಾತ್ಮ ಅವನನ್ನು ತೃಣಕಾಷ್ಟದೊಳಗೆ ಅದಾನ. ಅದನ್ನು ನೋಡ್ಲಿಕ್ಕೆ ನಿಮ್ಮ ದೃಷ್ಟಿ ಬೇಕು. ಅದನ್ನು ದೃಷ್ಟಿ ವ್ಯಾಪಕ ಮಾಡುವ ಸಲುವಾಗಿ ನಾವು ಪ್ರಯತ್ನ ಪಟ್ಟಬೇಕು. ನಾವು ದೇವ್ರ ಆಗ್ಬೇಕಂದ್ರೆ ದೇವ್ರ ಆಗ್ತೀವಿ, ನಾವು ಸಂತರ ಆಗ್ಬೇಕಂದ್ರೆ ಸಂತರ ಆಗ್ತೀವಿ, ನಾವು ಶರಣ ಆಗ್ಬೇಕಂದ್ರೆ ಶರಣ ಆಗ್ತೀವಿ. ಅದು ಯಾವಾಗ ಅಂದ್ರೆ ನಾವು ವಿಚಾರ ಒಂದು ವ್ಯಾಪಕ ಮಾಡಬೇಕು. ವಿಚಾರ ವೃತ್ತಿ ನಾವು ವ್ಯಾಪಕ ಮಾಡಿದ್ರೆ ನಾವು ಪರಮಾತ್ಮ ಆಗ್ಬಹುದು. ಅದರ ಸಲುವಾಗಿ ಇವೆಲ್ಲ ಸಂತರ ವಚನ ಸಾಹಿತ್ಯಗಳನ್ನ ನಾನು ಅಭ್ಯಾಸಗಳನ್ನು ಮಾಡಿ. ಇಂದಿನ ಕಾಲದ ಸಮಾಜದಲ್ಲಿ ಕೀರ್ತನೆಗಳ ಪಾತ್ರ ಬದಲಾಗಿದೆ ಎಂದು ನೀವು ಭಾವಿಸುತ್ತೀರಿ? ಹೌದು, ಇವತ್ತಿನ ಕಾಲದಲ್ಲಿ ಸಮಾಜ ಫುಲ್ ಕಾಮಿಡಿ ಬೇಡ್ಲಿಕ್ಕತ್ತದೆ. ಅವರಿಗೆ ಟೈಮ್ ಪಾಸ್ ಬೇಕಾಗಿದೆ. ಯೂಟ್ಯೂಬ್ ಚಾನೆಲ್, ಇವು ಚಾನೆಲಿಂದ ಕೆಲವೊಬ್ಬರಿಗೆ ಸಂಗೀತ, ಮ್ಯೂಸಿಕ್, ರಿಮಿಕ್ಸ್ ಇವೆಲ್ಲ ಆಗಿ ಬಂದವೆ. ಇದರಿಂದ ಯುವ ಪೀಳಿ ಏನು ಮಾಡ್ಲಿಕ್ಕತ್ತಂದ್ರೆ
ಹಿಂದಕಿನ ವಚನ ಸಾಹಿತ್ಯ ನೆನಪಾಡ್ಲಿಕ್ಕೆ ಪ್ರಯತ್ನ ಪಟ್ಲಿಕ್ಕತ್ತದ ಸ್ವಲ್ಪ ಅದುಗಳ ಅತಿಕ್ರಮಣಗಳ ಎನ್ಕ್ರೋಚ್ಮೆಂಟ್ ಆಗ್ಯದ. ಆದರೂ ಕೂಡ ನಾವು ನಮ್ಮ ದಾರಿ ಬಿಡಬಾರ್ದು. ಇದು ಧರ್ಮ ಸಾಹಿತ್ಯ, ಸಂತ ವಚನ ಸಾಹಿತ್ಯ, ಇದು ನಾವು ಬಿಡದೆ ಅವ್ರು ಹೆಂಗೆ ಹೇಳಿಕೊಟ್ಟಾರಲ್ಲ ಅದನ್ನೇ ಮಾರ್ಗ ಮುಂದೆ ಹೇಳಿದ್ರೆ ಅದು ಮಾರ್ಗ ಹೋಗ್ತದೆ ವಿನಃ ಪಿಕ್ಚರ್ ಒಳಗಿಂದು ಆದ್ರ ಸಿನಿಮಾ ಒಳಗಿಂದು ನಾವು ಏನಾರ ಸಾಹಿತ್ಯ ಇದರೊಳಗೆ ಬಳಸಿದ್ರೆ ಇದು ಸಾಹಿತ್ಯ ಪ್ರದೂಷಿತ ಆಗಬಹುದು. ಅದರ ಸಲುವಾಗಿ ಇದು ಸ್ವಲ್ಪ ಡೇಂಜರ್ ಅನಿಸ್ತದೆ ನನಗೆ. ಕೀರ್ತನೆಗಳಲ್ಲಿ ಬಳಸುವ ರಾಗ ಮತ್ತು ಛಂದಸ್ಸುಗಳು ಹೇಗೆ ಆಯ್ಕೆ ಮಾಡುತ್ತೀರಿ? ಕೀರ್ತನ ಒಳಗಂದ್ರೆ ಒಂದು ಸಮಯಕ್ಕೆ ಅನುಸರಿಸಿ, ಯಾಕಂದ್ರೆ ಮಧ್ಯಾಹ್ನದಲ್ಲಿ ಸಾರಂಗ ರಾಗವನ್ನೇ ತಗೋಬೇಕು, ಸಾಯಂಕಾಲ ರಾಗದಲ್ಲಿ ಪೂರ್ವಿ ರಾಗ ತಗೋಬೇಕು. ಹೀಗೆ ರಾಗದ ಆಯ್ಕೆಗಳನ್ನ ಮಾಡ್ಕೋತೀನಿ. ನನ್ನ ಕೀರ್ತನ ಒಳಗೆ ಕನಿಷ್ಠ 15-20 ರಾಗಗಳು ಇರ್ತಾವೆ. ಅಥವಾ ಕಲಾವತಿ ರಾಗದ, ಯಮನ ರಾಗದ, ಭೂಪರಾಗದ, ನಿಮ್ಮದು ಭೈರವಿ ರಾಗಗಳದಾವ. ಎಲ್ಲ ರಾಗಗಳನ್ನ ಒಂದೊಂದು ನಾನು ಅದರಲ್ಲಿ ತಕೊಂತ ಹೋಗ್ತೀನಿ. ಹೆಂಗೆ ನನಗೆ ಸ್ಮೃತಿ ಪರಮಾತ್ಮ ಕೊಡ್ತಾನೆ, ಸಂತರ ಕೊಡ್ತಾರೆ, ಅದರನ್ನೇ ಅದಕ್ಕೆ ಯಾವ ಅಡ್ಜಸ್ಟ್ ಆಗುವಂತ ರಾಗ ಅದನ್ನ ಹಾಕಿ ಕ್ಷಣದಲ್ಲೇ ನಾನು ಅದನ್ನು ತಯಾರು ಮಾಡ್ತೀನಿ. ಕೀರ್ತನೆ ರಚನೆಯ ಸಮಯದಲ್ಲಿ ನಿಮಗೆ ಹೇಗೆ ಭಾವನೆ ಆಗುತ್ತದೆ ಎಂದು ವಿವರಿಸ್ತೀರಿ? ಕೀರ್ತನೆ ನಾನು ಮಾಡೋ ಮುಂಚೆ ನನ್ನ ಮುಂದೆ ಪರಮಾತ್ಮ ಅದಾನ. ಪರಮಾತ್ಮ ನನ್ನನ್ನೇ ಬುದ್ಧಿ ಕೊಡ್ತಾನ. ಪರಮಾತ್ಮ ನನ್ನ ಮುಂದೆ ಸ್ವಂತ ನಿಂತಾನೆ. ಇದು ಪ್ರತಿಯೊಂದು ಸಮಾಜದೊಳಗೆ ಪರಮಾತ್ಮ ಅದಾನ. ಯಾಕಂದ್ರೆ ನಾರದನಿಗೆ ವಚನ ಕೊಟ್ಟಾನೆ ಪರಮಾತ್ಮ. ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇ ಮದ್ಭಕ್ತ ಎತ್ತರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ತೇಥೆ ಅಸೆ ದೇವೂಭ ದಿಸೆ ಸಮಚರಣಾಚಿ ಶೋಭ. ಅಂದ್ರೆ ನಾನು ಕೀರ್ತನ ಒಳಗಿದ್ದೀನಿ. ನಾವು ಕೀರ್ತನೆ ಕೇಳೋ ಮುಂದೆ ಕೀರ್ತನ ಸಾಹಿತ್ಯದಂತೆ ನಾವು ಆಗ್ತೀವಿ, ಅದಂತೆ ಬೆರ್ತ್ ಹೋಗ್ತೀವಿ. ಸಂತರ ಸಾಹಿತ್ಯ ಕೇಳೋ ಮುಂದೆ ಸಂತರಂಗಿ ಆಗ್ತೀವಿ. ಬಸವಣ್ಣರ ವಚನ ಕೇಳೋ ಮುಂದೆ ನಾವು ಬಸವಣ್ಣ ಆಗ್ತೀವಿ. ಅಕ್ಕ ಮಹಾದೇವ ವಚನ ಕೇಳೋ ನಾವು ಅಕ್ಕ ಮಹಾದೇವ ಆಗ್ತೀವಿ. ಯಾಕಂದ್ರೆ ಆ ಪರಿಸ್ಥಿತಿ ಒಳಗ ಪುರುಷರು ಅಥವಾ ಸ್ತ್ರೀಯರು ಇದು ಭೇದ ಕೂಡ ನಶಿಸಿ ಹೋಗ್ತದ. ನಾನು ಪುರುಷ ಅಲ್ಲ, ನಾನು ಸ್ತ್ರೀ ಅಲ್ಲ, ನಾನು ನಿಜವಾಗಿ ಸ್ತ್ರೀ ಪುರುಷಕ್ಕಿಂತ ಮೇಲಾಗಿ ಒಂದು ಜಗತ್ತದ, ಅದು ದೇವಲೋಕದ. ನಾವು ದೇವರು ಆಗಬೇಕು, ನಾವು ಸಂತರ ಆಗ್ಬೇಕಂತ ಇದೊಂದು ಭಾವನೆಯನ್ನ ನನಗೆ ಬರ್ತಿರ್ತದೆ. ನವ ಯುವಕರಿಗೆ ದಾಸ ಸಾಹಿತ್ಯದ ಬಗ್ಗೆ ಆಕರ್ಷಣೆ ಮಾಡಲು ಅದು ಆಕರ್ಷಿತವಾಗಿ ಹೇಗೆ ತಲುಪಬೇಕು ಎಂದು ನೀವು ಹೇಗೆ ತಿಳಿದುಕೊಳ್ಳುತ್ತೀರಿ? ನವ ಯುವಕರು ಈಗಿನ ಕಾಲದಲ್ಲಿ ಏನ್ ಮಾಡ್ಕೋಬೇಕಂದ್ರ ಇದು ಜೀವನ ಬಹು ಸಂಕಟದ ಒಂದು ಚಾಲನೆಗಳನ್ನ ತಗೊಂಡೇ ಬಂದಿದೆ. ಇವತ್ತಿನ ಸುಖ ನಾಳೆಗೆ ದುಃಖ ಅನಿಸ್ತದೆ. ಯಾಕಂತ ತೋರಿ ಒಂದೇ ವಿಷಯ ತೋರಿ, ಒಂದು ಸಕ್ರಿ ಎಲ್ಲರಿಗೆ ಸಿಹಿ ಅನಿಸ್ತದ, ಅದೇ ಸಿಕ್ರಿ ಹೆಚ್ಚಿಗೆ ಆಯ್ತಂದ್ರ ಡಯಾಬಿಟಿಸ್ ಅನ್ಸ್ಕೊಂತದ. ಪರಿಸ್ಥಿತಿ ಸಮಯ ಹಿಂಗಾಗಿದೆ ಕಿ ತಣಾವ್ ಅಂದ್ರೆ ಟೆನ್ಷನ್ಗಳು ಬಹಳ ಬಂದವೆ. ಟೆನ್ಷನ್ ಸ್ಪರ್ಧಾತ್ಮಕವಾದಂತ ಇದು ಜಗತ್ತದ. ಇಷ್ಟ ಶಿಕ್ಷಣ ಕ್ಷೇತ್ರ ಒಳಗೆ ಸ್ಪರ್ಧಾ ಅದ, ಉದ್ಯೋಗ ಕ್ಷೇತ್ರ ಒಳಗೆ ಸ್ಪರ್ಧಾ ಅದ, ಫಾರ್ಮಿಂಗ್ ಕ್ಷೇತ್ರ ಒಳಗೆ ಸ್ಪರ್ಧಾ ಅದ. ಯಾವುದೇ ಕ್ಷೇತ್ರ ಒಳಗೆ ಹೋದ್ರೆ ನಿಮ್ದು ಅಲ್ಲಿ ಒಂದು ಕ್ರೆಡಿಟ್ ತೋರಿಸ್ಬೇಕಾಗ್ತದ, ನಿಮ್ಮ ಸ್ಕಿಲ್ ತೋರಿಸ್ಬೇಕಾಗ್ತದ, ನಿಮ್ಮ ವಿದ್ಯಾ ತೋರಿಸ್ಬೇಕಾಗ್ತದ. ಅದು ವಿದ್ಯಾ ತೋರಿಸೋ ಸಲುವಾಗಿ ನೀವು ತಟಸ್ಥರಾಗಿ, ನಿಮ್ಮ ವೃತ್ತಿ ಶಾಂತರಾಗಿ ನೀವು ಅಭ್ಯಾಸ ಮಾಡ್ಕೋಬೇಕು. ಯಾಕಂದ್ರೆ ಸಂತ ಸಾಹಿತ್ಯ ನಮಗೆ ಏನು ಹೇಳ್ತದ, ಸ್ವಲ್ಪ ನಿಂತು ವಿಚಾರ ಮಾಡಿ ನೀವು ಹೋಗ್ರಿ. ಯಾಕಂದ್ರೆ ನೀವು ಯಾತ್ರ ಸಲುವಾಗಿ ಬಂದಿರಿ, ಏನು ಮಾಡಾಕತ್ತೀರಿ, ಮುಂದೆ ನಮ್ಮನ್ನು ಎಲ್ಲಿ ಹೋಗ್ಬೇಕಾಗ್ಯದ, ಇದು ಒಂದು ಪ್ರೇರಣೆಯನ್ನು ತಗೊಳ್ಳೋ ಸಲುವಾಗಿ ಯುವಕರು ಏನ್ ಮಾಡ್ಬೇಕಂದ್ರೆ ಸಂತ ಸಾಹಿತ್ಯರ ವಚನ ನಾವು ಸಾಕಷ್ಟು ಆಲಿಸ್ಬೇಕು, ಓದಬೇಕು, ಅದನ್ನೇ ಆಚರಣೆಯಲ್ಲಿ ತರಬೇಕು. ನಿಮ್ಮ ಕೀರ್ತನೆಗಳು ಯಾವ ಸಂದೇಶವನ್ನು ಪ್ರಸಾರಗೊಳಿಸಲು ಉದ್ದೇಶಿತವಾಗಿವೆ? ನನ್ನ ಕೀರ್ತನೆ ಒಳಗ ಸಾಕಷ್ಟು ಅಂದ್ರೆ ಸಂದೇಶ, ತಾಯಿ ತಂದೆ ಸೇವೆ ಮಾಡಬೇಕು, ಸಮಾಜ ಸಲುವಾಗಿ ನಾವು ದುಡಿಬೇಕು, ನಾವು ದೇಶದ ಸಲುವಾಗಿ ದುಡಿಬೇಕು, ನಾವು ವಂಚಿತರಾದಂಥ ಘೋರ ಗರೀಬಗಳನ್ನ ಆದಂಥ ಒಂದು ಕಷ್ಟ ಕಾರ್ಪಣ್ಯೊಳಗ ಬಳಿತಿರುವಂಥ ಒಂದು ಕಾರ್ಮಿಕರ ಅವ್ರ ಜೊತೆ ನಾವು ಆಲಿಸ್ಬೇಕು. ಯಾಕಂದ್ರೆ ಅವ್ರ ಸಂಕಟಗಳನ್ನ ಬಹಳ ಅದಾವ. ಆ ಸಂಕಟ ಕಾಲದಲ್ಲಿ ಅವ್ರೇನು ಮಾಡ್ತಾರಂದ್ರೆ ತನ್ನ ಬುದ್ಧಿ ವಿಚಲಿತರಾಗಿ ಮತ್ತೊಂದು ಯಾವುದೇ ಮಾರ್ಗಕ್ಕೆ ಕೇಡಾಗಿ ಸ್ವಲ್ಪ ವ್ಯಸನ ಆಗ್ತಾರೆ. ವ್ಯಸನದಲ್ಲಿ ಸ್ವಲ್ಪ ಶರೀರ ಕುಡಿತಾರೆ, ಮತ್ತೊಂದು ಮಾರ್ಗ ಹೋಗ್ತಾರೆ. ಕೆಲವೊಂದು ಜನ ರೊಕ್ಕ ಆಡ್ತಾರೆ, ಕೆಲವೊಂದು ಜನ ಶರೀರಕ್ಕೆ ಅಪಾಯ ಮಾಡ್ಕೊಂತಾರೆ. ಇವೆಲ್ಲ ಬಿಡಬೇಕು. ಯಾಕಂದ್ರೆ ಇದು ಪರಮಾತ್ಮ ಮಾಡೋದು ಸೃಷ್ಟಿ. ನಾವು ಕೇವಲ ಇಲ್ಲಿ ಇರಾಕ್ಕೆ ಬಂದೀವಿ, ಸುಖ ತೊಗೊಳಕ್ಕೆ ಬಂದೀವಿ, ಸುಖ ಕೊಡ್ಲಿಕ್ಕೆ ಬಂದೀವಿ, ಪ್ರೇಮ ತಗೊಳಕ್ಕೆ ಬಂದೀವಿ, ಪ್ರೇಮ ಕೊಡ್ಲಿಕ್ಕೆ ಬಂದೀವಿ ವಿನಃ ಇದು ಜಗ ನಂದಲ್ಲ, ಇದು ಮನಿ ನಂದಲ್ಲ, ಇದು ಹೊಲ ನಂದಲ್ಲ, ಇಲ್ಲಿ ಏನು ನಮ್ದಲ್ಲ.
ಇದು ಕೇವಲ ನಿಮಿತ್ತಾರ್ಥವಾಗಿ ನಾವು ಬಹು ಸುಂದರವಾದಂಥ ಬಹು ಆನಂದವಾದಂತಹ ಜೀವನ ನಾವು ಬದುಕಲಿಕ್ಕೆ ಬಂದಿವಿ. ಇದನ್ನ ಸುಂದರವಾದಂಥ ಸಂದೇಶ ನಾವು ಕೊಡ್ಲಿಕ್ಕೆ ಬರ್ತೀವಿ. ಆಧುನಿಕ ಸಂಗೀತದ ಪ್ರಭಾವ ಕೀರ್ತನೆಗಳ ಮೇಲೆ ಇರುವುದಾಗಿ ನಿಮಗೆ ಹೇಗೆ ಭಾವಿಸುತ್ತೀರಿ? ಆಧುನಿಕ ಸಂಗೀತರ ಪ್ರಭಾವ ಈಗ ಸಾಕಷ್ಟು ಬೀಳಗತ್ತವೆ. ಯಾಕಂದ್ರೆ ಹಿಂದಕ್ಕಿನ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಬಂದಂಥ ರಾಗಗಳನ್ನ ರಾಗಿಣಿ ಒಳಗ ಅದು ಸಮಾಜಕ್ಕೆ ಹಿಡಿಸಲಾಗಿದೆ. ಯಾಕಂದ್ರೆ ಇದು ಧಾರ್ಮಿಕವಾದಂಥ ವಿಚಾರ ಕೇಳೋದು ಪರ್ಸೆಂಟೇಜ್ 30% ಆಗಿದೆ. 70% ಆಧುನಿಕ ಪಿಕ್ಚರ್, ಆಧುನಿಕ ಸಿನಿಮಾಗಳನ್ನ ನಾವು ಅದರೊಳಗಿಂದ ಒಂದು ಅದರೊಳಗೆ ಒಂದು ಕೇಳ್ಕೊಂತ ಅದೇ ರೂಢ ಬಿದ್ದದ ಮಂದಿಗೆ. ಅದು ಸಮಾಜಕ್ಕೆ ಏನು ಅನಿಸ್ತದ, ಇದೇ ಚಲೋ ಅನಿಸ್ತದ. ಆದರೂ ಕೂಡ ನಮ್ಮ ಕೀರ್ತನ ಒಳಗ ಅದರ ಪ್ರಭಾವ ಇಲ್ಲ. ಕೀರ್ತನ ಒಳಗ ಪೂರ್ವಾಪಾರ ನಡೆದು ಬಂದಂಥ ಪರಂಪರಾಗತವಾದಂಥ ಒಂದು ಶಾಸ್ತ್ರೀಯ ಸಂಗೀತ ರಾಗಿಣಿಯನ್ನ ತಗೊಂಡು ನಾವು ಸಮಾಜಕ್ಕೆ ನಾವು ಮುಂದೆ ಹೋಗ್ತೀವಿ. ಭವಿಷ್ಯದಲ್ಲಿ ಕೀರ್ತನಾ ಪರಂಪರೆಯನ್ನು ಉಳಿಸಲು ಯಾವ ಪ್ರಯತ್ನಗಳು ಅನಿವಾರ್ಯ ಎಂದು ಅನಿಸುತ್ತದೆ? ಭವಿಷ್ಯದೊಳಗೆ ಕೀರ್ತನ ಪರಂಪರೆ ನಡೆಸುವ ಸಲುವಾಗಿ ವಾರಕರಿ ಸಂಪ್ರದಾಯ ಇರಲಿ, ದಾಸ ಸಾಹಿತ್ಯ ಇರಲಿ, ಇವರ ಒಂದು ವಾರಕರಿ ಶಿಕ್ಷಣ ಸಂಸ್ಥೆ ಒಳಗೆ ಸ್ವಲ್ಪ ಇದರದ್ದು ಸ್ವಲ್ಪ ಕಲಿಸ್ಬೇಕು. ಯಾಕಂದ್ರೆ ನಮ್ದು ದೇಶ ಜೀವಂತ ಇರುವ ಸಲುವಾಗಿ ಸಂತರ ಪ್ರಯತ್ನ ಮಾಡ್ಯಾರ. ಯಾಕಂದ್ರೆ ನ ಕಾಷ್ಠಿ ವಿದ್ಯತೆ ದೇವೋ ನ ಪಾಷಾಣೆ ನ ಮೃಣ್ಮಯ ಭಾವಹಿ ವಿದ್ಯತೆ ದೇವೋ ತಸ್ಮಾತ್ ಭಾವೈ ಉಪಾಶ್ರಯತ. ದೇವ್ರೆಂದು ಮಾತಾಡಂಗಿಲ್ಲ. ನಡೆದಾಡುವ ದೇವರಂದ್ರೆ ಸಂತರು, ನಡೆದಾಡ ದೇವರಂದ್ರೆ ಶರಣರು. ಆ ಶರಣರ ಮುಖದಿಂದ ಏನು ವಾಕ್ಯಗಳನ್ನ ಬರ್ತಾವ, ಏನು ಶಬ್ದಗಳನ್ನ ಬರ್ತಾವ, ಆ ಶಬ್ದದಿಂದಲೇ ಕ್ರಾಂತಿ ಆಗ್ಬಹುದು. ಅದು ಶಬ್ದದಿಂದಲೇ ಕ್ರಾಂತಿ. ಜೋ ಕ್ರಾಂತಿ शस्त्र से नहीं होती, वो क्रांति बोध से होती, वो क्रांति ज्ञान से होती. समाज को ज्ञान देना चाहिए. इधर सलुವಾಗಿ ಜ್ಞಾನವನ್ನೇ ನಾವು ಹಂಚಿಕೆ ಮಾಡ್ಕೊಂತ ನಾವು ಜೀವನ ಆಲಿಸಬೇಕಂತ ಹೇಳಿಸ್ತೀವಿ. ಥ್ಯಾಂಕ್ ಯು ಸರ್, ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಿನ್ನೆ ಮಾಡಿದ ಕಾರ್ಯಕ್ರಮದ ಬಗ್ಗೆ, ನಮ್ಮ ಊರ ಜನರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತದೆ ಹೇಳ್ತೀರಿ? ನಿನ್ನೆ ದಿವಸ ಪ್ರಥಮದಲ್ಲಿನೇ ಕೀರ್ತನ ಕಾರ್ಯಕ್ರಮ ಇತ್ತು. ಕೀರ್ತನ ಕಾರ್ಯಕ್ರಮದೊಳಗೆ ನಾವು ಹನುಮಂತ ದೇವರ ಗುಡಿಯಿಂದ ನಾವು ಕಾಶಿಲಿಂಗ ಗುಡಿ ತನಕ ನಾವು ದಿಂಡಿವನ್ನೇ ತೊಗೊಂಡು ಭಜನಾ ಮಾಡ್ಕೊತ ಬಂದೇವಿ. ಆ ಭಜನದೊಳಗೆ ಊರಗಳಿಂದ ಎಲ್ಲಾರು ಜನರು ಸೇರಿಕೊಂಡಿದ್ರು. ಪ್ರತಿಯೊಬ್ಬರು ಭಜನಾ ಮಾಡ್ತಾ ಇದ್ರು. ಕಾಶಿಲಿಂಗನ ಗುಡಿ ಮುಂದೆ ಬಂದ್ರೆ ಒಂದು ದೊಡ್ಡ ಒಂದು ರೌಂಡ್ ಮಾಡಿವಿ, ಸರ್ಕಲ್ ಮಾಡಿವಿ. ಆ ಸರ್ಕಲ್ ಪ್ರತಿಯೊಬ್ಬರು ಕುಣಿತಾ ಇದ್ರು. ಮತ್ತೆ ಕೀರ್ತನೆ ಯಾವಾಗ ಪ್ರಾರಂಭ ಆಯಿತು, ಕೀರ್ತನೆ ಪ್ರತಿಯೊಬ್ಬರು ಗೋಣವನ್ನೇ ಅಳಗಾಡಿಸಿ ನನ್ನ ಜೊತೆ ಅವ್ರು ಏಕರೂಪಾಗಿದ್ರು. ನನ್ನ ಜೊತೆ ಒಂದು ಆಲಿಸಿದ್ರು. ಒಂದು ವಿಷಯ ನಿನ್ನಿಂದ ವಿಷಯ ಇತ್ತಂದ್ರೆ ಪ್ರೇಮ ಎದಕ್ಕೆ ಉಪಯೋಗಿಸ್ಬೇಕಂದ್ರೆ ಪ್ರೇಮ ಪರಮಾತ್ಮ ಸಲುವಾಗಿ, ಪರಮಾತ್ಮ ಪ್ರಾಪ್ತಿ ಸಲುವಾಗಿ ಜೀವನದಲ್ಲಿ ಪ್ರೇಮ ಅಮೂಲ್ಯ ಅದ. ಸಂಸಾರ ಎಷ್ಟು ಪ್ರೇಮ ಅವಶ್ಯಕ ಅದ ಅಷ್ಟು ಪರಮಾತ್ಮನಿಗೆ ಕೂಡ ನಾವು ಪ್ರೀತಿಸಬೇಕು. ಪರಮಾತ್ಮನಿಗೆ ಪ್ರೀತಿಸಿದರೆ ಅವ ಪರಮಾತ್ಮ ನಮ್ಮ ಮೇಲೆ ಕೃಪೆ ಮಾಡ್ತಾನೆ, ಸಂತರ ಕೃಪಾ ಆಗ್ತದೆ. ಇದನ್ನ ವಿಷಯಗಳನ್ನ ನಿನ್ನ ಬಹಳ ಸುಂದರವಾಗಿ ಜೇವೂರ ಗ್ರಾಮಸ್ಥರು ಅದೊಂದು ಆಲಿಸಿದ್ರು. ಬಹಳ ವೈಭವದಿಂದ ಇದು ಕಾರ್ಯಕ್ರಮ ಆಯಿತು. ಸಾಕಷ್ಟು ಜನ ಪಾಲ್ಗೊಂಡರು. ಧನ್ಯವಾದಗಳನ್ನು ನಾವು ಅವರಿಗೆ ಅರ್ಪಿಸ್ತೇನೆ. ನಿನ್ನೆ ಕಾರ್ಯಕ್ರಮ ಮಲ್ಲಿಕಾರ್ಜುನ್ ಪಾಟೀಲ ಮತ್ತು ಪಂಚ್ ಕಮಿಟಿ ಟ್ರಸ್ಟ್ ದವರು ನಡೆಸಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಶ್ರೀ ಮಲ್ಲಿಕಾರ್ಜುನ್ ಮಹಾದೇವರಾವ್ ಪಾಟೀಲ್ ಅಧ್ಯಕ್ಷ ಕಾಶಿಶೇಶ್ವರ್ ದೇವಸ್ಥಾನ ಸಮಿತಿ ಹಾಗೂ ಕಾಕಾ ಪಾಟೀಲ್ ಇವರು ಕೂಡ ಈ ಕಾರ್ಯಕ್ರಮವನ್ನೇ ವಿಶೇಷವಾದಂಥ ತಗೊಳ್ಳೋ ಸಲುವಾಗಿ ಬಹಳ ಮುಂಬೈ ಕಾರ್ ತಗೊಂಡ್ರು. ಅವ್ರು ಮುಂದೆ ಬಂದರು. ಅವರ ಹೇಳಿದ್ರು ಈ ಕ್ರಾಂತಿ ಮಾಡೋದಿತ್ತಂದ್ರೆ ಸಮಾಜ ಒಕ್ಕಟ್ಟುಗೂಡಿಸ್ಲಿಕ್ಕೆ ಇದು ಬಹಳ ಸುಂದರವಾದಂಥ ಯೋಗ. ಕಾಶಿಶೇಶ್ವರ ಜಾತ್ರೆ ಒಳಗೆ ನಿಮ್ಮ ಕೀರ್ತನವನ್ನೇ ಆಯ್ತಂದ್ರೆ ಸ್ವಲ್ಪ ಕ್ರಾಂತಿ ಆಗಬಹುದು, ವಿಚಾರದಿಂದ ಕ್ರಾಂತಿ ಆಗಬಹುದು. ಅವ್ರಿಗೆ ನಾನು ಬಹಳ ತುಂಬವಾದಂಥ ಧನ್ಯವಾದವನ್ನು ನಾನು ಕೊಡ್ತೀನಿ. ಯಾಕಂದರೆ ಇಂಥ ಕಾರ್ಯಕ್ರಮಗಳು ಇಡಲಿಕ್ಕೆ, ಯುವಕರಿಗೆ ಒಂದು ಪ್ರೇರಣಾ ನೀಡಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಕಾಶಿಶೇಶ್ವರ ಯಾತ್ರಾ ಕಮಿಟಿ, ಕಾಶಿಶೇಶ್ವರ ದೇವಸ್ಥಾನ ಪಂಚ ಕಮಿಟಿ ಇವರನ್ನ ಧನ್ಯವಾದಗಳನ್ನ ಕೊಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ನಿಮ್ಮ ಜೊತೆ ಮಾತುಕತೆ ಮಾಡಲು ನಿಮ್ಮ ಕೆಲಸದಲ್ಲಿ ನಮಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದ ಈ ಚಾನೆಲ್ಗೆ. ಯಾಕಂದ್ರೆ ಈ ಚಾನೆಲ್ ಧಾರ್ಮಿಕ ಪ್ರಸಾರ, ಒಂದು ಆಧ್ಯಾತ್ಮಿಕ ಪ್ರಸಾರ, ಸಮಾಜ ಏಳಿಗೆ ಸಲುವಾಗಿ ಏನು ವಿಚಾರ ಕೊಡಬೇಕು ಅದನ್ನು ವಿಚಾರ ಕೊಡುವ ಸಲುವಾಗಿ ಇದು ಚಾನೆಲ್ ಪ್ರಯತ್ನ ಮಾಡ್ತಾ ಇದೆ. ನಿಮಗೆ ಧನ್ಯವಾದ ಕೊಡ್ಬೇಕು. ಯಾಕಂದ್ರೆ ನೀವು ಟೈಮ್ ತೆಗ್ದಿರಾ, ನಮ್ಮ ಸಲುವಾಗಿ ಟೈಮ್ ತೆಗ್ದಿರಾ, ನಮ್ಮನ್ನು ಮಾತಾಡಿಸಿರ. ನಿಮ್ಮನ್ನ ಧನ್ಯವಾದಗಳನ್ನ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳನ್ನ ಅರ್ಪಿಸಿ
ಒಂದೆರಡು ಮಾತಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್.